ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ ಸಚಿವ ರಹೀಂ ಖಾನ್. ಗೋಡೆ ಕುಸಿದ ನಂತರ ಪುನರ್ ನಿರ್ಮಾಣಕ್ಕೆ ಪ್ರತಿಜ್ಞೆ. ಬೀದರ್ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ರವರು ಭಾರೀ ಮಳೆಯಿಂದಾಗಿ ಮೈಲೂರು ಸರ್ಕಾರಿ ಶಾಲೆಗೆ ತರಗತಿಯ ಗೋಡೆ ಕುಸಿದ ಹಿನ್ನೆಲೆಯಲ್ಲಿ ಭೇಟಿ ನೀಡಿ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಯೋಜನಾ ನಿರ್ದೇಶಕ ಡಿಯುಡಿಸಿ ಮೋತಿಲಾಲ್ ಲಮಾಣಿ, ಸಿಎಂಸಿ ಆಯುಕ್ತ ಶಿವರಾಜ್ ರಾಥೋಡ್, ಗ್ರೇಡ್ 2 ತಹಶೀಲ್ದಾರ್ ಜಿಯಾವುಲ್ಲಾ, ಬಿಇಒ ಅಖಿಲಾಂಡೇಶ್ವರಿ ಇತರರು ಉಪಸ್ಥಿತರಿದ್ದರು. ವರದಿ ರೋಹನ್ ವಾಗ್ಮಾರೆ. बच्चों को खेलने के लिए गार्डन एक काम करेंगे, एक हाई स्कूल का डालेंगे, एक क्यू कॉलेज यहाँ पर चलता ना, क्यू कॉलेज जो बिल्डिंग है ना उसका फिटनेस चेक करा के फिनिश होने के बाद अमाउंट पूरा तो आपको मीडिया से ले गार्डन सर बाजू ಒಂದು ಒಳ್ಳೆ ಸಿಎಸ್ ಸೈಟ್ ಅದ ಐಸಿ ले लो ना हां ये चेक कर ನೀರು ತುಂಬ ಜಾಸ್ತಿ ಆಗಿ ಅದೆಲ್ಲ ಗೋಡಿ ಎಲ್ಲ ವಾಸ್ ಬಿದ್ದು ಹೋಗಿದೆ. ಯಾಕಂದರೆ ಅದು ವಿಥೌಟ್ ಪಿಲ್ಲರ್ ಇತ್ತು. ಅದ್ರ ಈ ಏರಿಯಾನಲ್ಲಿ ನಾನು ಧನರಾಜ್ ವೈಸ್ ಚೇರ್ಮನ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಮತ್ತು BO ಮತ್ತು ಈ ಏರಿಯಾ ಹೆಡ್ ಕೌನ್ಸಿಲರ್ ಬರ್ತಾರೆ. ಒಬ್ಬರು ಶಶಿ ಮತ್ತು ಶೌಕತ್ ಅವರು ಇಬ್ಬರು ಬಂದಿದ್ದಾರೆ. ನಾವು ಎಲ್ಲರೂ ನೋಡಿದ್ದೇನೆ ಮತ್ತು ಸುಮಾರು ಜನ ಹಿರಿಯರಿಂದ ಸಜೆಷನ್ ಕೊಟ್ಟಿದ್ದಾರೆ. ಅದು ಹೊಸ ಬಿಲ್ಡಿಂಗ್ ಮಾಡಬೇಕಂತ ನಾನು ತೀರ್ಮಾನ ತಗೋತೀನಿ. ಫುಲ್ ಟೋಟಲಿ ಅಲ್ಲಿ 2-3 ಬಿಲ್ಡಿಂಗ್ ಇದೆ. ಆ 2-3 ಬಿಲ್ಡಿಂಗ್ ಫುಲ್ ಹೊಸ ಮಾಡಿ ಮತ್ತು ಇನ್ನೊಂದು ಸಜೆಷನ್ ಕೊಟ್ಟಿದ್ದಾರೆ. ಏನಂತ ಇಲ್ಲಿ ದಾದಾ ಲೇಔಟ್ನಲ್ಲಿ 1 ಎಕರೆ ಜಮೀನು CS ಸೈಟ್ ಇದೆ. ಅಲ್ಲಿ ಹೈಸ್ಕೂಲ್ ಇಲ್ಲಾಂದರೂ ಹೈಸ್ಕೂಲ್ ಜೊತೆಗೆ ಕ್ಯೂ ಕಾಲೇಜ್ ವುಮೆನ್ಸ್ಗೆ ಮಾಡಿ ಅಂತ. ಯಾಕಂದರೆ ಇಲ್ಲಿ 20-30 ಸಾವಿರ ಜನ ಇರ್ತಾರೆ. ಮೈಲೂರಾಗಲಿ, ಸಾಯಿ ಕಾಲೋನಿ, ಚಿದ್ರಿ, ಗಾಂಧಿನಗರ್, ವಿದ್ಯಾನಗರ ತುಂಬ ದೊಡ್ಡ ಕಾಲೋನಿ ಇದೆ. ಇಲ್ಲಿ ಒಂದು ಕ್ಯೂ ಕಾಲೇಜ್ ಆದರೂ ಒಳ್ಳೇದಾಗ್ತಂತ ಮತ್ತು ಡಿವೈಡರ್ ಕೇಳಿದ್ದಾರೆ. 2-3 ಸಮಸ್ಯೆ ಇದೆ. ಬಟ್ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಎಲ್ಲ ಹೊಸ ಪ್ರಪೋಸಲ್ ರೆಡಿ ಮಾಡಿ ಮಾಡ್ತೀನಿ. ಅದೇ ಈಗ ರಿಪೋರ್ಟ್ ತರಿಸ್ತೀನಿ. ಇಷ್ಟು ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದಾರೆ ಮತ್ತು DC ಅವರಿಗೆ ಮಾತಾಡಿ ನನ್ನ ಕ್ಷೇತ್ರದಲ್ಲಿ ಆಗಲಿ ಬೇರೆ ಬೇರೆ ಕಡೆ ಏನೇನು ಲಾಸ್ ಆಗಿದೆ, ಮನೆ ಆಗಲಿ, ಸ್ಕೂಲ್ಸ್ ಆಗಲಿ, ಗೌರ್ಮೆಂಟ್ ಬಿಲ್ಡಿಂಗ್ ಆಗಲಿ, ಅದು ಒಂದು ಎಸ್ಟಿಮೇಟ್ ತರಿಸಿ ಇಮಿಡಿಯೇಟ್ ಏನಿದೆ ಕೆಲಸ ಮಾಡಿ. ಸರ್, ಡಿಮಾಲಿಷ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಸರ್, ನಿರ್ಮಿತಿಯಿಂದ 22 ಲಕ್ಷ ರೂಪಾಯಿ ಅನುದಾನ 2022ರಲ್ಲಿ ಅನುದಾನ ಬಿಡುಗಡೆ ಆಗಿದೆ ಸರ್. ಆ ದುಡ್ಡು ಏನು ಬಳಕೆ ಮಾಡ್ತೀರಾ, ಏನು ವಾಪಸ್ ಹೋಗ್ತಾ ಸರ್? ಇಲ್ಲ, ಈಗ ಮಂಡೇ ಅದು ಯೂಸ್ ಮಾಡಬೇಕಂತ ಹೇಳಿದ್ದೇನೆ. ಅದು ನಾನೇ ಮೋಸ್ಟ್ಲಿ HKDB ನಲ್ಲಿ ದುಡ್ಡು ಕೊಟ್ಟಿದ್ದೀನಿ. ಬೌಂಡ್ರಿ ವಾಲ್ ಮಾಡಬೇಕು. ಅವಾಗ ಬೌಂಡ್ರಿ ವಾಲ್ ಮಾಡಬೇಕಂತ ರೆಡಿ ಮಾಡಿದ್ರು. ಆದರೂ ಅವಾಗ ಸ್ವಲ್ಪ ಅಬ್ಜೆಕ್ಷನ್ ಮಾಡಿದರು ಬೇರೆಯವರು. ಸರ್, ಸರ್ವೆಗಾಗಿ 2016ರಿಂದ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ CMCಗೆ. ಮಗರ ಅದು ಯಾವುದೇ ರೀತಿ ಸರ್ವೆ ಮಾಡ್ತಿಲ್ಲ. ಏನು ಕಾರಣ ಇರ್ಬೋದು ಸರ್? ಏನು ಕೊರತೆ ಇದೆ ಇಲ್ಲಿಂದ? ಈಗ ಕಮಿಷನರ್ ಮತ್ತು AC ಅವ್ರ ಜೊತೆಗೆ ಬಂದಿದ್ದಾರೆ. ಅವ್ರಿಗೆ ಹೇಳಿದ್ದೇನೆ ವಿತಿನ್ 1 ವಾರದಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಇಲ್ಲಿ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರು ಬಹಳಷ್ಟು ಜನರಿದ್ದಾರೆ. ಇಲ್ಲಿ ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ನಿನ್ನೆ ರಾತ್ರಿಯ ಮಳೆಗೆ ಫುಲ್ ಆಗಿ ಊರಲ್ಲಿ ಗಲ್ಲಿ ಒಂದು ರಸ್ತೆ ಕಾಣದಂಗೆ ನೀರು ನಿಂತಿತ್ತು ಸರ್. ಏನ್ ಸಮಸ್ಯೆ ಆಗಿರ್ಬೋದು? ಎಲ್ಲ ಚರಂಡಿ ಇರ್ಲಕ್ಕಾಗಿದೆ. ಆಲ್ರೆಡಿ ನಾನು ಇದಕ್ಕಿಂತ ಮೊದಲು 1 ಕೋಟಿ ಕೊಟ್ಟಿದ್ದೀನಿ ಚರಂಡಿ ಮಾಡಬೇಕಂತ. ಮತ್ತೆ ಮೊನ್ನೆ ಒಂದು 50 ಲಕ್ಷ ಕೊಟ್ಟಿದ್ದೀನಿ. ಟೋಟಲ್ 1 ಕೋಟಿ ಕೊಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ. ಅದು ಅವರಿಗೆ ಪ್ರಪೋಸಲ್ ರೆಡಿ ಮಾಡಿ ಅಂತ ಹೇಳಿದ್ದೀನಿ. ಅದು ಮಾಡಿಸ್ಕೊಡ್ತಾರೆ. सर, बीदर को ग्रीन सिटी बनाने का आपका वादा था सर, वो कब पूरा होगा सर? अभी चल रहा है. इसमें कई जगह लाखों के इसमें हम ट्रीज लगा रहे हैं. तो हंत के हिसाब से वो काम होगा. सर, बीदर के डेवलपमेंट जो रोड और नालियों के लिए आपने 100 करोड़ बजट पास किया है सर,
और बिदर की जो स्टूडेंट्स जो बेरोजगार है उनके लिए डेवलपमेंट के लिए उनके जॉब्स के लिए क्या काम करेंगे सर अभी आप? उसके लिए भी कोशिश चल रही है। डेवलपमेंट के लिए स्टूडेंट्स के लिए क्या है, इंडस्ट्री आना पड़ता है। दूसरे गवर्नमेंट के जॉब्स जितने हैं हैदराबाद कर्नाटक KKDB में पूरों को फिलअप करने के लिए प्रपोजल रेडी किए हैं और शॉर्टली 2-4 महीने में जितने यहाँ पे 20,000 जॉब खाली है। बिदर में बहुत जो इंडस्ट्रीज एरिया है सर उसमें बहुत सारे इंडस्ट्रीज बंद पड़े हैं सर, वो क्या वजह से बंद पड़े हैं सर? उसका बहुत वो 30-40 साल से उसका एक अलग हिस्ट्री है। बहुत से लोग इंडस्ट्री डालते बोल के इंडस्ट्री के नाम पे फंड उठा के खा लिए हैं, तो उसमें सिर्फ 25% इंडस्ट्री रन हो रहे हैं, बाकी के 75 इंडस्ट्रीज कुछ अलग अलग समस्या अलग अलग प्रॉब्लम की वजह से वो रुक गए। किसी को लोन सैंक्शन नहीं हुआ, किसी को हुआ तो कि वो बना ही नहीं। बिदर CMC कमिश्नर की जानिब से सर जो इंक्रोचमेंट फुटपाथ पे का रिमूव कराया जा रहा है सर, इसमें तो गरीबों का बहुत नुकसान हो रहा है सर, पर जो दुकानदार बड़े दुकानदार हैं उनका तो कुछ इशू नहीं है सर, जो गरीब बंडी लगाते हैं सर उनका बहुत नुकसान हो रहा है, इस पर क्या कहेंगे सर? नहीं, देखिए क्या है, ये कंप्लेंट्स बहुत 6 महीने से बहुत ही कंप्लेंट लोग स्ट्राइक भी करते हैं बोल के प्रपोजल दिए हैं DC को, म्यूनसिपैलिटी में भी। तो जहाँ पे ट्रैफिक का प्रॉब्लम हो रहा है वैसी जगह इसको हटाए हैं। गरीब लोग अगर आके मिले हैं तो उनको भी एक जगह आइडेंटिफाई करेंगे और उनको भी बिठाएंगे जरूर। सर ये काम कितने दिन में चालू होगा सर? कौन सा? ये स्कूल का अभी AC उनको बोला हूँ एस्टीमेट बनाने के लिए, एस्टीमेट बनते कि उसको काम चालू कर। आपके कार्यकाल में स्कूल रेडी हो सकता है सर? हाँ, डेफिनेटली। क्यों बोले तो 2016